ಭಾಳ ಜೋರ್ದಾರ್ ಇಲ್ಲಿ ಜಾತ್ರೆ ನಡೆದಿದೆ. ಇವತ್ತ ನಮ್ಮ ಸೌರರಿಗೆ ಮಾತಾಡಿಸ್ತೀವಿ. ಇದು ವರ್ಷಿಗೆ ಮಾತದ ಇಲ್ಲಿ ಏನೇನು ಕಾರ್ಯಕ್ರಮ ಆಗ್ತದ, ಯಾರ್ಯಾರು ಬರ್ತಾರೆ ಗುರುಗಳು ಅಂತ ಎಲ್ಲ ನಾವು ಇಂಟರ್ವ್ಯೂ ತಗೋತೀವಿ. ಮಾಡ್ಯಾಳ ಗ್ರಾಮದ ಶ್ರೀ ಏಳುಕೋಟಿ ಮಲ್ಲಯ್ಯನ ಒಂದು ಜಾತ್ರೆ ಇವತ್ತಿನ ದಿವಸ ಅಂದರೆ ಚೆಟ್ಟಿ ಅಮಾವಾಸ್ಯೆ ಆದ 6ನೇ ದಿವಸ ಚಂಪಾಸರಟ್ಟಿ ಎಂದು ಅತಿ ವಿಜೃಂಭಣೆಯಿಂದ ಈ ಜಾತ್ರೆ ನೆರವೇರ್ತಾ ಇದೆ. ಈ ಒಂದು ಜಾತ್ರೆಯಲ್ಲಿ ಆಂಧ್ರ, ಮಹಾರಾಷ್ಟ್ರ, ಕರ್ನಾಟಕ ರಾಜ್ಯಗಳಿಂದ ಒಂದು 2 ಲಕ್ಷ ಜನಸಂಖ್ಯೆ ಇಲ್ಲಿ ಬರ್ತಾ ಇದ್ದಾರೆ. ಈ ಜಾತ್ರೆಯಲ್ಲಿ ಒಳ್ಳೆ ರೀತಿಯಾಗಿ ಈ ಒಂದು ಜಾತ್ರೆ ಅದ್ಧೂರಿಯಾಗಿ ಜರುಗ್ತಾ ಇದೆ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಜಾತ್ರೆಯನ್ನು ನೆರವೇರಿಸಿಕೊಡ್ತಾ ಇದ್ದಾರೆ. ಈ ಜಾತ್ರೆ ಏಳುಕೋಟಿ ಮಲ್ಲಯ್ಯನ ಒಂದು ಜಾತ್ರೆ. ಈ ಜಾತ್ರೆಯಲ್ಲಿ ಭಕ್ತಾದಿಗಳು ತನುಮನ ಧನದಿಂದ ಸಹಕಾರ ನೀಡುತ್ತಾ ಈ ದೇವಾಲಯ ಒಂದು ಜೀರ್ಣೋದ್ಧಾರಕ್ಕಾಗಿ ಇವತ್ತು ಕರ್ನಾಟಕ ಸರ್ಕಾರದಿಂದಾಗಲಿ ಯಾವ ಶಾಸಕರ ನಿಧಿಯಿಂದಾಗಲಿ ಈ ಒಂದು ದೇವಾಲಯಕ್ಕೆ ಏನೂ ಕೂಡ ಬಂದಿಲ್ಲ ಅನುದಾನ. ಈ ಒಂದು ಜಾತ್ರೆಯಲ್ಲಿ ಬಂದಂಥ ಭಕ್ತಾದಿಗಳಿಂದ 1 ಕೋಟಿ ರೂಪಾಯಿ ಕೆಲಸ ಈ ಜಾತ್ರೆ ಒಂದು ದೇವಸ್ಥಾನದಲ್ಲಿ ನಡೆದಿದೆ. ಎಲ್ಲ ಕೊಟ್ಟಂಥ ಒಂದು ಭಕ್ತಾದಿಗಳು ಒಳ್ಳೆ ರೀತಿಯಾಗಿ ಈ ದೇವಾಲಯ ಜೀರ್ಣೋದ್ಧಾರ ಮಾಡ್ತಾ ಇದ್ದೇವೆ. ಒಂದು ಸೇವಾ ಸಮಿತಿ ರಚನೆ ಮಾಡಿ 10-12 ವರ್ಷವಾಯಿತು. ಈ ಒಂದು ಮೊದಲನೇದಾಗಿ ದೇವಸ್ಥಾನದಲ್ಲಿ ನೆಗ್ಗಿನ ಮುಳ್ಳು ಮತ್ತು ಬಂಡೆಗಲ್ಲುಗಳಿದ್ದು ಇವೆಲ್ಲ ತೆಗೆದು ಇವತ್ತೆಲ್ಲ ಒಂದು ದೇವಸ್ಥಾನದ ಸುತ್ತಮುತ್ತಲು ಆವರಣ ಮಾಡಿ 10-15 ಒಂದು ಕೋಣೆಗಳನ್ನು ಕಟ್ಟಡ ಮಾಡಿ ಒಂದು ದೇವಾಲಯ ಜೀರ್ಣೋದ್ಧಾರ ಮಾಡಿ ಒಳ್ಳೆಯ ರೀತಿಯಾದಂಥ ಒಂದು ಭಕ್ತಿಯ ತಾಣವಾಗಿ ಈ ಮಾಡ್ಯಾಳ ಗ್ರಾಮದಿಂದ 2 ಕಿಲೋಮೀಟರ್ ಅಂತರದಲ್ಲಿ ಈ ಒಂದು ಏಳುಕೋಟಿ ಮಲ್ಲಯ್ಯನ ದೇವಸ್ಥಾನವಿದೆ. ಈ ಏಳುಕೋಟಿ ಮಲ್ಲಯ್ಯನ ದೇವಸ್ಥಾನ ಇವತ್ತಿನ ದಿವಸ ಬಹಳ ವಿಜೃಂಭಣೆಯಿಂದ ರಾರಾಜಿಸ್ತಾ ಇದೆ. ಈ ಭಕ್ತಾದಿಗಳು ಒಂದು ಕೊಟ್ಟಂಥ ಈ ಒಂದು ದೇಣಿಗೆಯ ಮೊತ್ತದಿಂದ ಸಾಕಷ್ಟು ಕೆಲಸ ಪ್ರಗತಿಯಲ್ಲಿದೆ. ಇವತ್ತಿನ ದಿವಸವೂ ಸಹ ಈ ಒಂದು ಜಾತ್ರೆಗೆ ಬಂದಂಥ ಭಕ್ತಾದಿಗಳು ಒಂದು ದೇಣಿಗೆ ರೂಪದಲ್ಲಿ ಸಾಕಷ್ಟು ಹಣವನ್ನು ಸಂದಾಯ ಮಾಡಿದ್ದಾರೆ. ಆ ಒಂದು ಕೊಟ್ಟಂಥ ಭಕ್ತಾದಿಗಳಿಗೆ ಈ ಒಂದು ಏಳುಕೋಟಿ ಮಲ್ಲಯ್ಯ ದೇವಸ್ಥಾನ ಇನ್ನೂ ಹೆಚ್ಚಿಗೆ ಹಣ ಸಂಪತ್ತು ಶ್ರೀ ಕೊಟ್ಟು ಕಾಪಾಡಲೆಂದು ನಾನು ಆ ದೇವರಲ್ಲಿ ವಿನಂತಿಸುತ್ತಾ, ಮತ್ತು ಈ ದೇವಾಲಯದಲ್ಲಿ ಪೂಜಾರಿಗಳು ಸಹ ಒಳ್ಳೆ ರೀತಿಯಾಗಿ ಈ ಒಂದು ದೇವಸ್ಥಾನದ ಏಳಿಗೆ ಮಾಡ್ತಾ ಇದ್ದಾರೆ. ಈ ಒಂದು ದೇವಸ್ಥಾನದಲ್ಲಿ ಇವತ್ತಿನ ದಿವಸ ನಾವು ನೋಡೋಕ್ಕೆ ನಮ್ಮ ಕಣ್ಣು ಸಾಲದು ಅಂತ ಒಂದು ಜಾತ್ರೆ ಅದ್ದೂರಿಯಾಗಿ ನಡೀತಾ ಇದೆ. ಪ್ರಸಾದದ ಸೇವೆಯನ್ನು ಇವತ್ತಿನ ದಿವಸ ಬಂದಂಥ ಎಲ್ಲ ಭಕ್ತರಿಗೆ ಏನು ಈ ಒಂದು ಏಳುಕೋಟಿ ದೇವಾಲಯದಲ್ಲಿ ಶ್ರೀಶೈಲ ಮಲ್ಲಪ್ಪ ಅಳಗುಂಡಿಗಿ ಮುಕ್ಕಾಂ ಸೋಲಾಪುರ್ ಇವರಿಂದ ಇವತ್ತಿನ ದಿವಸ ಈ ಪ್ರಸಾದ ಸೇವೆಯನ್ನು ಬಂದಂಥ ಎಲ್ಲ ಭಕ್ತಾದಿಗಳಿಗೆ ಪ್ರಸಾದವನ್ನು ಪೂರೈಸಿದ್ದಾರೆ. ಅವರಿಗೂ ಕೂಡ ಆ ಏಳುಕೋಟಿ ಮಲ್ಲಯ್ಯ ಒಂದು ಸಿರಿ ಸಂಪತ್ತು ಭೋಗಭಾಗ್ಯಗಳನ್ನು ಕೊಟ್ಟು ಕಾಪಾಡಿದಂಥ ಈ ಒಂದು ದೇವರಲ್ಲಿ ಹಾರೈಸುತ್ತಾ, ಇದೇ ರೀತಿಯಾಗಿ ಮಾಡ್ಯಾಳದ ಒಂದು ಮಲ್ಲಯ್ಯನ ಜಾತ್ರೆ ಪ್ರತಿ ಚೆಟ್ಟಿ ಅಮಾವಾಸ್ಯೆಯ 6ನೇ ದಿವಸ ಅಂದರೆ ಚಂಪಾಷಷ್ಠಿಯ ದಿವಸ ಈ ಜಾತ್ರೆ ನೆರವೇರ್ತಾ ಇದೆ. ಅವತ್ತಿನ ದಿವಸ ಈ ಜಾತ್ರೆ ಪ್ರಾರಂಭ ಆಗ್ತದೆ. ಈಗ ಸಾಯಂಕಾಲ 7 ಗಂಟೆಗೆ ಒಂದು ವಜ್ಜರ ಒಂದು ಆಟ ಮತ್ತು ದೇವರ ಮೂರ್ತಿ ಪ್ರದಕ್ಷಿಣೆ ಈ ಒಂದು ಕಾರ್ಯಕ್ರಮ ಇಲ್ಲಿ ಅದ್ದೂರಿಯಾಗಿ ನಡೀತಾ ಇದೆ. ಮತ್ತು ಮದ್ದು ಸುಡುವ ಕಾರ್ಯಕ್ರಮವು ಅದ್ದೂರಿಯಾಗಿ ಈ ಒಂದು ಕಾರ್ಯಕ್ರಮ ಇಲ್ಲಿ ಜರುಗುತ್ತದೆ ಅಂತಕ್ಕಂಥ ಒಂದು ಪ್ರಕಟಣೆಯಲ್ಲ. ಈ ಮೂಲಕ ನಾನು ಶ್ರೀ ನಿಂಗಣ್ಣ ಕಂಬಾರ್ ಒಂದು ದೇವಸ್ಥಾನದ ಖಜಾಂಚಿ ಇದ್ದು ಈ ಪ್ರಕಟಣೆ ನಾನು ನೀಡ್ತಾ ಇದ್ದೇನೆ. ಚಪ್ಪಳಿ ಬಡಿರಿ, ಚಪ್ಪಳಿ 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 ಚಪ್ಪಳಿ. ಭಕ್ತಾದಿಗಳಲ್ಲಿ ವಿನಂತಿ ಮಾಡಿಕೊಳ್ಳೋದಂದ್ರೆ, ನೀವು ಪ್ರಸಾದ ಒಂದು ಸೇವನೆಯನ್ನು ಮಾಡಿ ತಾಟನ್ನ ಆ ಒಂದು ನೀರಿನ ಟಾಕಿ ಹತ್ತಿರ ಇಡ್ತಾ ಇದ್ದೀರಿ ಅಂತ ನೀರಿನ ಟಾಕಿ ಹತ್ತಿರ ನೀವು ಇಡಬೇಡ್ರಿ. ಆ ಒಂದು ದಾಸೋಗದ ಒಂದು ಮನೆ ಹತ್ತಿರ ನಾವು ಒಂದು ತಾಟವನ್ನು ತೊಳೆದುಕೊಂಡು ಅಲ್ಲಿ ಹೋಗಿಟ್ಟು ಮತ್ತೊಬ್ಬರಿಗೆ ಆ ಒಂದು ತಾಟ ತಗೊಂಡು ಪ್ರಸಾದ ಸೇವನೆಯನ್ನು ಮಾಡಕ್ಕೆ ಮಹಲ್ಲ ಕಿಸ್ಮಿ ದೇವಿ ಹಿಡ್ಕೊ ವಾ ಇದು ಯಾವ ದೇವರದ
ಇದು ಮಲ್ಲಯ್ಯ. ಒಂದು ಹಾಡು ಮಲ್ಲಯ್ಯ ಅದು ಹಾಡು. ಮಾಡಿರಿ ಮಲ್ಲಯ್ಯನದ ನಾ ಆಗುದು ಜಗನ್ನಾಥ. ಹಾಂ ಇನ್ನ ಹಾಡು ಬರಲ್ಲ. ಜಯ ಹೊಡಿ ಮಲ್ಲಯ್ಯ ಹೆಸರು ಹೇಳಿ. ಹಾಂ ಜಯ ಹಾಂ ಮಲ್ಲಯ್ಯ ಮಹಾರಾಜ್ ಕಿ. ವಾ ಓಕೆ ಈಗ ಇದು ಚಾನಲ್ ಅದ ನೋಡ್ಕೊರಿ. ಹಾಂ ಯೂಟ್ಯೂಬ್ದಾಗ ನೋಡ್ಕೊರಿ. ಹೆಂಗದ ಜಾತ್ರೆ ಅವಿ? ಹೆಂಗಾರ ಜನ? ಏನು ಹೆಸರು? ಜನ ಹೆಂಗಾರ ಒಂದು ಹಾಡ ಹಿಡ್ಕೊ. ಹೆಂಗದ ಜನ ಹೆಂಗಾರ ರೀ? ಯಾವ ಊರ್ದವ್ರು? ಅಕ್ಕ ಮಾತಾಡ್ರಿ ಫೇಮಸ್ ಮಾಡ್ತೀನಿ. ಹೆಂಗದ ಜನ ಹೆಂಗಾರ ರೀ? ಯಾವ ಊರ್ದವ್ರು? ನಾವು ಎಳಸಿಂಗ್ ತಗೊಂಡ್ರಿ. ಬರ್ರಿ ಮುಂದೆ ಸರಿ ಗಾಡಿ ಹೊಂಟದ. ಹೆಂಗದ ಜಾತ್ರೆ ಜನ ಎಷ್ಟು ಲಕ್ಷ 1,000 ಬಂದಾರ ಅಂದಾಜು? ಬಂದಿರ್ಬೇಕಲ್ಲ. ಓಕೆ ಥ್ಯಾಂಕ್ ಯು. ಇದು ನಮ್ಮ ಚಾನಲ್ದ ಯೂಟ್ಯೂಬ್ದಾಗ ಬಿತ್ತು ನೋಡಿ. ಹಾಂ ಗೊಲ್ಪಳೆ ಯಾವ ಊರವಿ? ಏನು ಹೆಸರು? ಹಿಡಿ ಯಾವ ಊರು? ಹಿಡ್ಕೊ ಈ ಕಡೆ ಬಾ. ಯಾವ ಊರ್ದವ್ರು? ಹಿಡ್ಕೊ. ಹೆಂಗದ ಜಾತ್ರೆ? ಹೆಂಗದ ಜನ ಹೆಂಗಾರ? ಎಷ್ಟು 1,000 ಜನ ಬಂದಾರ? ಹಾಂ ಎಷ್ಟು 1,000 ಜನ ಬಂದಾರ ಟೋಟಲ್? ಎಷ್ಟು 1,000 ಬಂದಿರ್ಬೇಕು ಅಂದಾಜು? ಹಾಂ ಬಂದದ. ಓಕೆ ಯಾವ ದೇವ್ರದ? ಒಂದು ಹಾಡ ಮಲ್ಲಯ್ಯ ಅದು ಹಾಡ ಬರಲ್ಲ. ಓಕೆ ಇದು ಚಾನಲ್ ಅದ ನೋಡ್ಕೊರಿ. ಹಾಂ ಯೂಟ್ಯೂಬ್ದಾಗ. ಹೆಂಗದ ರೀ ಜಾತ್ರೆ? ಹೆಂಗದ ಜನ ಹೆಂಗಾರ? ಯಾವ ಊರಕ್ಕ? ಹಿಡ್ಕೊ. ಒಂದು ಹಾಡ ಹಾಡ್ರಿ ಮಲ್ಲಯ್ಯ. ಯಾವ್ದ್ರ ಹಾಡ್ರಿ? ಸಿಂಪಲ್ ಹಾಡ್ರಿ. ನೀ ಹಾಡಪ್ಪ. ಅಕ್ಕ ಕೊಡು. ಜಾನಿ ಎಸ್ ಪಪ್ಪ ಹಾಡ್ರಿ. ಜಾನಿ ಹಾಡು. ಜಯ ಹೊಡಿರಿ ಇನ್ನೊಂದು. ವಾ ಥ್ಯಾಂಕ್ ಯು. ಈಗ ಇದು ನಮ್ಮ ಚಾನಲ್ದ ಯೂಟ್ಯೂಬ್ದಾಗ ನೋಡ್ಕೊರಿ. ಹಾಂ ವರ್ಷ ಮುಂದೆ ಏನು ಗಾಡಿ ಸಿಗ್ಬಿದ್ದದ? ಏನು ಫುಲ್ ಆಗ್ಯದ? ಹಾಂ ಏನಾಗ್ಯದ? ಗಾಡಿ ನಿಂತದಲ್ಲ. ಹಾಂ ಹೆಂಗದ ಜಾತ್ರೆ? ಹೆಂಗದ? ಟಾಟಾ ಮಾಡಿ. ಈಗ ನಮ್ಮ ಚಾನಲ್ ಅದ ಹೊಸ ಮಂದಿ ಕೊಡ್ರಿ ಒಂದು ನೋಡ್ಕೊರಿ ಮೊಬೈಲ್ದಾಗ. ಹಾಂ ಅಲ್ಲಿ ಅದ ನೋಡ್ರಿ ತಗೋರಿ. ಹೆಂಗದ ಎಷ್ಟು ಲಕ್ಷ 1,000 ಜನ ಬಂದಿರ್ಬೇಕು ಅಂದಾಜು? 10-12,000 ಜನ ಬಂದಿದ್ರಪ್ಪ ಮಲೆ ಬಂದಿರ್ಬೇಕಲ್ಲ. ಏನು ಮುಖ್ಯ ಹೆಂಗದ ಜಾತ್ರೆ? ಹೆಂಗದ? ಯಾವ ಊರು? ಓಕೆ ಹಾಂ ಆರಾಮ. ಹೆಂಗದ ಜಾತ್ರೆ? ಎಷ್ಟು 1,000 ಜನ ಒಂದು ಟೋಟಲ್ ಅಂದಾಜು? ಏನೊಂದು 5,000 ಜನ ಇದ್ರು ಬಂದಿರ್ಬೇಕು. ಓಕೆ ಯಾವ ಊರಕ್ಕ? ಒಂದು ಮಲ್ಲಯ್ಯ ಹಾಡ ಹಾಡ್ರಿ. ಹಿಡ್ಕೊ. ಹೀಗಾಗಿದ್ದು ನಮ್ಮ ಚಾನಲ್ನ ಯೂಟ್ಯೂಬ್ದಾಗ ನೋಡ್ಕೊರಿ. ಹೇಳ್ರಿ. ಶ್ರೀ ಮಲ್ಲಯ್ಯ ಮಾತಾ ಕಿ. ಅವಿ ಏನು ಹೆಸರು? ಹಿಡ್ಕೊ.
ವಾ 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 ಯಾವ ದೇವರದ ಮಲ್ಲಯ್ಯನು ಮಲ್ಲಯ್ಯ ಮಲ್ಲಯ್ಯದ ಹಾಡು ಹಾಡೋನು ಸುಮ್ಮನೆ ಬಂದಂಗೆ ಹಾಡ ಹಾಡು ಶಾಲ್ಯಾಗ ಹಾಡ್ತಿಲ್ಲ ಜಾನಿ ಜಾನಿ ಎಸ್ ಪಪ್ಪ ಹಾಡು ಸುಮ್ಮನೆ ಮನ್ಯಾಗ ಹಾಡ್ತಿ ಅಂತ ಈಗ ಹಾಡಲ್ಲ ಮನ್ಯಾಗ ಹಾಡಿದಂತಲ್ಲ ಸಿಕ್ಕಿದನು ಮನ್ಯಾಗ ಹಾಡಿದಂತ ಮಮ್ಮಿ ಹೇಳಾಳ ಈಗ ಹೀಗೆ ಏನು ಅಂಬ ಹೆಂಗದ ರೀ ಅಡ್ಗೆ ಹೆಂಗದ ಪ್ರಸಾದ ಹೆಂಗದ ಹೇಳ್ರಿ ಶ್ರೀ ಮಲ್ಲಯ್ಯ ಮಾತಾ ಕೀ ಮಲ್ಲಯ್ಯ ಮಾತಾ ಕೀ ನಮ್ಮ ಮೈನಿ ಆಡ್ತಾಳ್ರಿ ಆಕಿ ಬೇಕಂತ ಕೊಡ್ರಿ ಹೆಂಗದ ಜಾತ್ರಿ ಮೈ ಮಾರಿ ಆಡ್ತಾಳೆ ಹಾಡು ಹಾಡು ನಮ್ಮ ಅಣ್ಣ ಮೇಲೆ ಜಾತ್ರಿ ಹೆಂಗದ ಅಭಿ ಜಾತ್ರಿ ಹೆಂಗದ ಮಾತಾಡ ಜನ ಏನು ಹೆಣ್ಮಕ್ಳು ನೀನೇ ಮಾತಾಡ್ತೀವಿ ಸೋಮನಾಗ ಹಾಡ್ರಿ ಒಂದು ಹಾಡ ಹಾಡ್ರಿ ಸೋಮನಾಗ ಸೋಮ ಯಾವಾಗ ಜಾನಿ ಜಾನಿ ಎಸ್ ಪಪ್ಪ ಹಾ ಸೋಮನಾಗ ಹಾಡ್ರಿ ಶಾಲ್ಯಾಗ ಹಾಡಿಲ್ಲ ಏನಂತಾರವಿ ಹೇಳು ಹೇಳ್ಕೊಂಡು ಹಾ ಅವಿ ಓಡ್ಬೇಡವಿ ವಾ ವಾ ಹೆಂಗದ ಜಾತ್ರೆ ಎಲ್ಲ ಒಂದೇ ಊರವರು ಹಾಡ್ರಿ ನಮ್ಮ ಏನು ಹೆಸರು ಹೇಳು ಹಿಡಿ ಹೆಂಗದ ಜಾತ್ರೆ ಹೆಂಗದ ರೀ ಹಿಡ್ಕೋರಿ ವಾ ವಾ ಹಾಡ್ರಿ ಯಾವ್ದ್ರಿ ಮಲ್ಲಾಯ ಹಾಡ ಹಾಡ ಮಲ್ಲಾದ್ರೆ ಹಾಡ್ರಿ ಕನ್ನಡ ಹಿಂದಿ ಯಾವ್ದು ಹಾಡ್ತೀರಿ ಹಾಡು ಮೈನಾಡ್ದಂದ್ರೆ ಹಾಡು ಹಾಡ್ರಿ ಯಾವ್ದು ಹಾಡು ಜಾನಿ ಜಾನಿ ಎಸ್ ಪಪ್ಪ ಹಾಡ್ರಿ ಹಾಡ್ರಿ ಜಲ್ದಿ ಈಗ ಹೊಸ ಮಂದಿ ಒಂದೊಂದು ಕೊಡು ಚಾನಲ್ ಅದ ಎಲ್ಲ ವಿಡಿಯೋ ನೋಡ್ಕೊ ಅಂತ ಹೇಳಿ ಕೊಡು ಹೊಸ ಮಂದಿ ಹಾಡ್ರಿ ಸಣ್ಣ ಹುಡುಗಿರಿ ಕುಡ್ಬೇಡ ಸಣ್ಣ ಹುಡುಗಿರಿ ಕುಡ್ಬೇಡ ಆಯ್ ಕೊಡು ನೀ ಹಾಡು ಈಗ ಇನ್ನೊಂದ್ಸಲ ಬರ್ತೀನಿ ದೊಡ್ಡ ಕ್ಯಾಮ್ರಾ ತಗೊಂಡು ತಡೀರಿ ಈಗ ಬರ್ತೀನಿ ಆ ಕಡೆ ಮಾಡ್ಕೊಂಡು ಬರ್ತೀನಿ ಈ ಕಡೆ ನೋಡ್ಬೇಕು ಯಾವ ವಾ ಚಪ್ಪಾಳಿ ಬಡಿರಿ ವಾ ವಾ